ಗಾಯ್ಸ್, ನಿಮ್ಮ ಪ್ರೀತಿಯ ಪುಷ್ಯಂತ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪುಷ್ಯಂತ್. ನಾನು ಇವತ್ತು ಇಂಟ್ರೋ ಮಾಡೋದನ್ನ ಮರ್ತೋಗ್ಬಿಟ್ಟಿದ್ದೀನಿ. ಅದಕ್ಕೆ ಇವಾಗ ಮ್ಯಾಚ್ ಎಲ್ಲ ಮುಗಿದಾದ್ಮೇಲೆ ಇಂಟ್ರೋ ಮಾಡ್ತಾ ಇದೀನಿ. ಇವತ್ತಿನ ಬ್ಲಾಗ್ ಮಾತ್ರ ಸಖತ್ತಾಗಿ ಬಂದಿದೆ, ಒಂಥರ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದೀನಿ. ಸೊ ಎಂಡ್ ತನಕ ನೋಡಿ, ಮಜಾ ಬರುತ್ತೆ. ಅದಾದ್ಮೇಲೆ ಅಷ್ಟೇ ನಾನು ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಎಂಜಾಯ್ ಮಾಡಿ ಬ್ಲಾಗ್ನ, ಪ್ಲೀಸ್. ಇವತ್ತಿನ ಮ್ಯಾಚ್ ನಾವು ಬೇರೆ ಸ್ಟ್ಯಾಂಡಲ್ಲಿ ನೋಡ್ತೀವಿ, ಎಚ್ ಅಪ್ಪರಲ್ಲಿ. ಇಲ್ಲಿ ಫುಡ್ಡು ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತಾರೆ, ನೋಡೋಣ ಹೆಂಗಿರುತ್ತೆ. ಅಂದ್ರೆ ಮೂರನೇ ಸಲ ಪಿಲ್ಲರ್ ಅಂತ ಬಂದ್ಬಿಡೈತೆ. ಮಗ ಯಾವಾಗ ತೋಳೋಗಳು ಮನೆಗೆ ಪಿಲ್ಲರ್ ಅಷ್ಟೊಂದು ಇಷ್ಟ ಅಂದ್ರೆ ಮೂರನೇ ಮ್ಯಾಚ್ ಪಿಲ್ಲರ್ ಅಡ್ಡ ಬಂದಿದೆ. ಏನ್ ಮ್ಯಾಚ್ ನೋಡಿ, ನಾನು ನೆಲದ ಮೇಲೆ ಬೇರೆ ಕುತ್ಕೊಂಡಿದ್ದೀನಿ. ಈ ಬಾಲ್ ವಿಕೆಟ್ ಎಷ್ಟೆಷ್ಟು ನೀನೇನು ಹೇಳೋದು? ಅಷ್ಟು 2 ರನ್ಸ್ ವಿಕೆಟ್ ಇಷ್ಟೆಷ್ಟು? 1,000 ರೂಪಾಯಿ. 1,000 ರೂಪಾಯಿ ಇದೇ ಮಾತು. ಆನ್ ದ ಸ್ಪಾಟ್. ಜಿಂಗ ಲಕ 6 ಓವರ್ ಆಯ್ತು. ಸ್ಪಿನ್ನರ್ ಅಂತ ಗೊತ್ತಾಯ್ತು ಶುಭ್ಮನ್ ಗಿಲ್ಗೆ. ಅದಕ್ಕೆ ಅವನು ಹೆಲ್ಮೆಟ್ ಬಿಚ್ಬಿಟ್ಟು ಕಳಿಸ್ಬಿಟ್ಟಿದ್ದ. ಆದ್ಮೇಲೆ ಕೃಣಾಲ್ ಪಾಂಡ್ಯ ಬಂದ ಬೌಲಿಂಗ್. ಹೆಲ್ಮೆಟ್ ಚೆನ್ನಾಗಿ ಓಡಿಸ್ಕೊಂತವ್ರೆ. 1 ವಿಕೆಟ್ ತೆಗ್ದಿಲ್ಲ. 117 for 0, 11.1 ಓವರ್. ಪಿಲ್ಲರ್ ಸಮೋಸ ಬಿಸಿ ಇದ್ರೆ ಕಾಸು. 200 ರೂಪಾಯಿ ಸಮೋಸ. ಬಿಸಿ ಇದ್ರೆ ಕಾಸು. 200 ರೂಪಾಯಿ ಇದು. ಇವ್ನ್ಯಾವನ ಸೆಡೆ ನನ್ ಮಗ. ನಾನು ಕೆಲ್ಸದಿಂದ ಬಂದೆ, ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ. ನಿದ್ದೆ ಬೇರೆ ಬರ್ತಾ ಇದ್ದ. ಅಯ್ಯೋ ಪಾಪ. ಬೋರ್ ಹೊಡಿತಾ ಇದ್ ಬೇರೆ. ಔಟೇ ಮಾಡಿಸ್ತಾ ನಿದ್ದೆ ಮಾಡ್ಬಿಡು. ನನ್ನ ತಮ್ಮ ಮಲ್ಕೊಂಡ್ಬಿಟ್ಟಿದ್ದಾನೆ. ಲವ್ ಎದೋಳು, ಏನಿಗೆ ಮಲ್ಕೊಂಡಿದ್ಯಾ? ಆಫೀಸಿಂದ ಬಂದೆ, ಸುಸ್ತಾಗ್ಬಿಟ್ಟಿದ್ದೀನಿ. ಸುಮ್ಮನೆ ಇರು. ಸರಿ ಪಾಚು. ಬಂದಿರೋ ಸ್ಟ್ಯಾಂಡ್ ಅಲ್ಲಿ ಫ್ರೀ ಫುಡ್. ಫ್ರೀ ಫುಡ್ ಅಲ್ಲ, ಕಾಸು ಕೊಟ್ಟಿದ್ದೀವಿ. ಕಾಂಪ್ಲಿಮೆಂಟ್ರಿ. ಇಲ್ಲೇ ನೋಡ್ಬೋದು ನಾ ಮ್ಯಾಚ್ ನ. ಕೊಟ್ಟವ್ರೆ, ಚಪಾತಿ ತರನೇ ಇಲ್ಲ. ಉಪ್ಪು ಮಾಡು. ಸೌಂಡೇ ಬರ್ತಾ ಇಲ್ಲ. ಕಲ್ಲಿ ತಂದು ಕೊಟ್ಬಿಟ್ಟವ್ರೆ. ಕಾಂಪ್ಲಿಮೆಂಟರಿ. ವಾಟ್ ಆರ್ ಯು ಎಕ್ಸ್ಪೆಕ್ಟಿಂಗ್ ಹೇಮಂತ್? ಯಾರು ಹೊಡೆದಿದ್ದ ಕಲ್ಲು. ಕಿತ್ತಾಕ್ಬಿಡ. ಮಮ್ಮಿ ಹೆಂಗ್ ಹೇಳೋದು? ಕಿತ್ತಾಕ್ಬಿಡ. ನಿಮ್ದನ ತೋರಿಸ್ತಾ ಇದೆ ಅಂತಾರ. ಆಯ್ತು. ಊಟ ಮಾಡ್ಕೊಂಡ್ ಬಂದ್ವಿ. ನಾನಂತೂ ಸುಸ್ತಾಗ್ಬಿಟ್ಟಿದೀನಿ ಇವತ್ತಂತೂ. ಅವ್ರು ಹೊಡಿತಾರೆ ಅದ್ ನೋಡಿದ್ರೆ, ಅವ್ರು ಹೊಡಿತಾ ಇರೋದ್ ನೋಡಿದ್ರೆ ಏನೋ ಒಂದು 230-40 ಹೊಡಿತಾರೆ ಅನ್ಕೊಂಡ್ರೆ 206 ಟಾರ್ಗೆಟ್. ಇವತ್ತು ಬೆತ್ತಲ್ ಬೇರೆ ಆಡ್ತಾನೆ. ಕಾಂಟ್ ವೇಟ್ ಟು ಸೀ ಹಿಮ್ ಬ್ಯಾಟ್. ಲೆಟ್ಸ್ ಸಿ ಹೌ ಇಟ್ ಗೋಸ್.
ನೇರ ಏನೋ ಹೇಳ್ತಾವನಲ್ಲಿ ಹೆಂಗ್ ಸೋತೋಗೋದಂತ ಹೇಳ್ಕೊಡ್ತಾವನ್ ಸಿರಾಜ್ಗೆ. ಈ ತರ ಹಾಕು ಆ ತರ ಹಾಕು RCB ವಿನ್ ಆಗ್ಬೇಕಂತ. ಆದ್ರೆ ಹೊಡೆದಾಗ ಇಲ್ಲ ಅವ್ನು ಹೇಳಿದ ತಕ್ಷಣ ಹಂಗೆ ಆಗ್ತೈತಲ್ಲ ಏನಕ್ಕೆ. ಇವ್ನ್ಯಾವನ ಸೆಡೆ ನನ್ ಮಗ. ನೋಡಿರ್ತೀರಾ ಪೋಸ್ಟ್ ಅಲ್ಲಿ ಬ್ಯಾನರು. ಸೊ ಇಲ್ಲಿ H ಅಪ್ಪರ್ ಸ್ಟ್ಯಾಂಡ್ ಇಂದಾನೆ ಯಾವಾಗ್ಲೂ ಹಾಕೋದಿರು. ಸೊ ವಿನ್ ಆದ್ಮೇಲೆ ಹಾಕ್ತಾರೆ. ನೆಕ್ಸ್ಟ್ ಬಾಲ್ ನೋಡಿ. People from London, England. England. Okay, so why are you supporting RCB then? Because they're the best team in the IPL. Obviously. So do you support any specific player in RCB? Virat. Jacob Virat, surely. See, oh my God. course. He was Virat fan, no? And Bethel, and Jacob Bethel. Jacob We Bethel, like right? Jacob Bethel. Yeah. Anyway, he's playing today as well. Yeah, I know. So how did you people get the ticket? Did you? We're working here at the moment, so In Bangalore? yeah, our colleagues got us tickets. Oh, that's great. That's good to see you people here. So I'll tell you one thing, okay? ನನ್ನ ಮೈಕು ಕರ ಅಂತ ಇತ್ತು, ಅದಕ್ಕೆ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಸೊ ಅವ್ರಿಗೆ ನಾವೆಲ್ಲರೂ ಹೇಳೋದು ಒಂದೇ, ಈ ಸಲ ಕಪ್ ನಮ್ಮದೇ ಅಂತ ಹೇಳಿಸ್ತಾ ಇದ್ದೀನಿ. ಅಷ್ಟೇ, ಕೇಳಿಸ್ಕೊಳ್ಳಿ. ನಾವೆಲ್ಲರೂ ಹೇಳೋದು ಒಂದೇ, ಈ ಸಲ ಕಪ್ ನಮ್ದೇ. ಜೇಕಬ್ ಬತಲ್ಗೆ ಕಪ್ ಪನಿಷ್ಮೆಂಟ್ ಕೊಟ್ಟವ್ರು ನೋಡಿ, ಕಮ್ಮಿ ರನ್ಸ್ ಹೊಡೆದ ಅಂತ. ಇವತ್ತು ಮೊನ್ನೆ ಸೋತೋದ್ರು ಅಂತ ಪನಿಷ್ಮೆಂಟ್ ಕೊಟ್ಟರು, ಇವಾಗ ಜೇಕಬ್ ಬತಲ್ ಸರಿಗಾಡಿಲ್ಲ ಅಂತ ಪನಿಷ್ಮೆಂಟ್. ಪ್ರತಿ ವರ್ಷ ನಾವು ಪ್ರವೀಣ್ ಅನ್ನ ಮೀಟ್ ಮಾಡ್ತೀವಿ. ಈ ಸಲ ನಂಗೊಂಥರ ಬೇಜಾರಾಗಿದೆ, ಯಾಕಂದ್ರೆ ಇವ್ರು ನೋಡೇ ಇರಲಿಲ್ಲ ಎಲ್ಲೋ. ಫೈನಲ್ ಮ್ಯಾಚ್ ಇವತ್ತು RCB ಇಲ್ಲಿ ಹೋಮ್ ಗ್ರೌಂಡ್ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಲಾಸ್ಟ್ ಮೀಟ್ ಮಾಡಿದ್ವಿ. ಸೊ ಬ್ರೋ, ಹಿಂಗಿದೆ ಈ ಸೀಸನ್ ಬಗ್ಗೆ ಏನಾದ್ರು ಹೇಳಿ ನಿಮ್ ಕಡೆಯಿಂದ. ನಾವು ಆಲ್ಮೋಸ್ಟ್ 2 years ಇಂದ ಓಡೋ ಕುದುರೆ ನಿಲ್ತಾನೆ ಇಲ್ಲ, ಓಡ್ತಾನೆ ಇದೆ. ಅಂಡ್ ಟು ಬಿ ಆನ್ ಸೀರಿಯಸ್ ನೋಟ್, ಹೆಂಗೆ ಸಿಕ್ಕಾಪಟ್ಟೆ ವರ್ಷದಿಂದ ಚಿನ್ನಸ್ವಾಮಿಗೆ ಬರ್ತಾ ಇದೀವಿ. ಈ ತರ RCB ಡಾಮಿನೇಟ್ ಮಾಡೋದು ನಾವು ನೋಡ್ಬೇಕಾಗಿದ್ದು ಒಂಥರ ಕನ್ಸ್ತಾರ ಇತ್ತು ಅಲ್ವಾ. ಅಂಡ್ ಲಿಟ್ರಲಿ 5 ಮ್ಯಾಚ್ ಅಲ್ಲಿ 4 ಮ್ಯಾಚ್ ಗೆದ್ದು ಹೋಗ್ತಾ ಇರೋದು ನೋಡೋದಾನೆ ಎಷ್ಟೋ ಖುಷಿ. ಯೂಶಲಿ 4 ಮ್ಯಾಚ್ ಸೋತಿ 1 ಮ್ಯಾಚ್ ಗೆದ್ದು ಹೋಗ್ತಾ ಇದ್ವಿ. That is the best thing over time. It changes. ಅದೆಲ್ಲ ಬಿಟ್ಟು ಇದೆ, ನಾವು ಮ್ಯಾಚ್ ಮುಗಿಸ್ಕೊಂಡು ಹೋಗ್ತಾ ಎಲ್ಲ ನಿದ್ದೆ ಮಾಡ್ತಾ ಇರಲಿಲ್ಲ ಕರೆಕ್ಟ್ ಆಗಿ ಲಾಸ್ಟ್ 2 ಸೀಸನ್ ಮುಂಚೆ. ಇವಾಗ ಹೆಂಗಪ್ಪ ಗೆಲ್ತವ್ರೆ, ನಿದ್ದೆ ಬರಲ್ಲ ಅಂತ ಒಂಥರ ಏನೋ ನಿದ್ದೆ ಬರಲ್ಲ, ಗೆಲ್ತಾರಲ್ಲ ಅಂತ ನಿದ್ದೆ ಬರಲ್ಲ. ಡಿಫ್ರೆಂಟ್ ಆಗ್ಬಿಟ್ಟಿದೆ. ಹೇಳಿದ್ರು ಫೈನಲ್ ಆಗಿ ಬೆಂಗಳೂರಲ್ಲಿ ಮೇಲಿಂದ ಮೇಲೆ ಬೆಂಗಳೂರು ಅವರು ವಿನ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ಇದೆಲ್ಲ ಬಿಟ್ಟು ಒಂದೇ ಒಂದು ಹೇಳಕ್ ಇಷ್ಟಪಡ್ತೀವಿ, ರಾಜ್ಕುಮಾರ್ ಅವರು ಹುಟ್ಟಿದ ಹಬ್ಬ, ಅವ್ರಿಗೋಸ್ಕರ ಒಂದು ಹಾಡ್ನ ಡೆಡಿಕೇಟ್ ಮಾಡೋಣ ಅಂತ ಇದೀವಿ. ಎಲ್ಲ ಸ್ಟಾರ್ಟ್ ಮಾಡೋಣ. ನಗುತ್ತಾ ನಗುತ್ತಾ ಬಾಳು ನೀರು 100 ವರ್ಷ, ಹರುಷ ಬಾಳಿನ ದೀಪ ನಿನ್ನ ದೇವರ ರೂಪ ನಿನ್ನ. ನಗುತ್ತಾ ನಗುತ್ತಾ ಬಾಳೋ ನೀನು 100 ವರ್ಷ. ಅಣ್ಣಾಗೆ ಜೈ.
ಬ್ರೋ ನಿಮ್ ಪ್ರಶ್ನೆ. ಗೈಸ್ ಫೈನಲಿ ವಿ ಹ್ಯಾವ್ ಕಮ್ ಟು ದ ಎಂಡ್ ಆಫ್ ದ ಬ್ಲಾಗ್. ಸಖತ್ತಾಗಿತ್ತು ಇವತ್ತಿನ ಮ್ಯಾಚ್. ಸೊ ನೀವೇನಾದ್ರು ಹೇಳ್ತೀರಾ ನೀವಿಬ್ರು? ಎಷ್ಟು ಹೇಳಿ ಸಾಕಾಯ್ತು, ನೀವೇ ಹೇಳಿ. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಕೊಹ್ಲಿ 100 ಮಿಸ್ ಆಯ್ತು, ಅದೊಂದು ಬೇಜಾರು. ಬಟ್ ಸ್ಟಿಲ್ ಹಿ ಪ್ಲೇಡ್ ರಿಯಲಿ ವೆಲ್. ಅಷ್ಟು ಅಗ್ರೆಸಿವ್ ಆಗಿ ಆಡೋದು ಡೈರೆಕ್ಟ್ ಆಗಿ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ ಅಲ್ವಾ. ಇಷ್ಟು ದಿವಸ ಬರೀ ಟಿವಿಲಿ ನೋಡ್ತಾ ಇದ್ದಿದ್ದು ಅಗ್ರೆಷನ್, ಅದು ಅವ್ರು ಅದು ವಿಗರ್ ತರ್ತಾರಲ್ವಾ, ಅದೇ ನೆಕ್ಸ್ಟ್ ಲೆವೆಲ್. ಅದು ಡೈರೆಕ್ಟ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಕ್ಕಂತೂ ತುಂಬಾ ಚೆನ್ನಾಗಿತ್ತು ಅಲ್ವಾ. ಸೂಪರ್. ಸೊ ಜಾಸ್ತಿ ಮಾತಾಡೋದ್ ಬೇಡ, ನೀವು ಆಲ್ರೆಡಿ ದೊಡ್ಡದಾಗಿ ನೋಡ್ಬಿಟ್ಟಿರ್ತೀರಾ ಬ್ಲಾಗ್. ಸೊ ಇನ್ನೊಂದು ಬ್ಲಾಗ್ಗೆ ಎಕ್ಸೈಟಿಂಗ್ ಆಗಿರುತ್ತೆ ಅಂತ ಅನ್ಕೊಂತೀನಿ. ಗೊತ್ತಿಲ್ಲ ಏನ್ ನೆಕ್ಸ್ಟ್ ಬ್ಲಾಗ್ ಇರುತ್ತೆ ಅಂತ. ಸೊ ನಿಮ್ಮ ಪ್ರೀತಿಯ ಪುಷ್ಯನ್ ಸೈನಿಂಗ್ ಆಫ್ ಫ್ರಮ್ ಚಿನ್ನಸ್ವಾಮಿ ಸ್ಟೇಡಿಯಂ. ಪೀಸ್. ನಾನು ಇದಿಟ್ಕೊಂಡು ಕ್ಲೋಸ್ ಮಾಡ್ಬಿಟ್ರಿ ಯಾರು?